ಬಿಎಸ್ ಯಡಿಯೂರಪ್ಪ ವಿರುದ್ಧ ಮತ್ತೆ ಗುಡುಗಿದ ಯತ್ನಾಳ್. ವಿಜೇಂದ್ರ ವಿರುದ್ಧ ಸರಣಿ ವಾಗ್ದಾಳಿ ನಡೆಸಿದ ಬಸನಗೌಡ ಪಾಟೀಲ್ ಯತ್ನಾಳ್. ಹೈ ಎಚ್ಚರಿಕೆ ನಂತರ ಸೈಲೆಂಟ್ ಆಗಿದ್ದ ಬಸನಗೌಡ ಪಾಟೀಲ್ ಮತ್ತೆ ಬಾಲ ಬಿಚ್ಚಿದ್ರ. ಹಾಗಾದ್ರೆ ಈಗ ಮತ್ತೆ ರಾಜ ಹುಲಿ ವಿರುದ್ಧ ಹಿಂದೂ ಹುಲಿ ಗರಂ ಆಗಿದ್ದಾರೆ. ನಾನು ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗುವವರೆಗೂ ಕೂಡ ನನ್ನ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಯಾರೂ ಮಾಡಬೇಡಿ. ವಿಜಯೇಂದ್ರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವವರೆಗೂ ಕೂಡ ನಾನು ಹೋರಾಟದಿಂದ ಹಿಂದೇಟು ಹಾಕೋದಿಲ್ಲ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಗುಡುಗಿದ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದ್ರೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಇಬ್ಬರ ಸಮರ ಅಥವಾ ಕಾಳಗ ಯಾವ ಹಂತಕ್ಕೆ ತಲುಪಬಹುದು? ನಿನ್ನೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಅಥವಾ ರೇಣುಕಾಚಾರ್ಯ ಇದ್ದಂತಹ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಸಾಕಷ್ಟು ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ನಾಯಿ ಹಂದಿ ಅನ್ನೋ ಮಟ್ಟಕ್ಕೆ ಬಂದಿತ್ತು ಆ ಕಾರ್ಯಕ್ರಮದಲ್ಲಿ ಭಾಷಣ. ರೇಣುಕಾಚಾರ್ಯ ಮಾತನಾಡ್ತಾ ಬೀದಿಲಿ ಕಾಣಿಸುವಂತಹ ನಾಯಿ ನರಿಗಳೆಲ್ಲ ಬೊಗಳಿದ್ರೆ ನಮಗೆ ನಮ್ಮ ಶ್ರೇಷ್ಠತೆ ಏನು ಕಮ್ಮಿ ಆಗಲ್ಲ ಅಂದರು. ಅದಾದ ನಂತರ ಬಸನಗೌಡ ಪಾಟೀಲು ಅವನು ಯಾವ ಹಂದಿ, ಅವನು ಏನಂದ್ರೆ ನನಗೇನು. ಅಲ್ಲಿ ಬಂದಿದ್ದಂತಹ ಕೆಲ ಸ್ವಾಮೀಜಿಗಳು ನೋಡಿ, ಈ ಪದವನ್ನು ಪ್ರಯೋಗ ಮಾಡೋದಕ್ಕೂ ಕೂಡ ನನ್ನಿಂದ ಸಾಧ್ಯ ಇಲ್ಲ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೆಲ ಸ್ವಾಮೀಜಿಗಳು ಚಿಲ್ಲರೆ ಸ್ವಾಮೀಜಿಗಳು, ಚಿಲ್ಲರೆ ಕಾಸಿಗಾಗಿ ಆ ಸಮಾವೇಶಕ್ಕೆ ಹೋಗಿರ್ಬೋದು ಅಂತ ಹೇಳಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಯಾರನ್ನ ಉದ್ದೇಶಿಸಿ ಆ ಥರ ಹೇಳಿದ್ದು? ಕಾವಿ ತೊಟ್ಟಂತಹ ಒಂದು ಧರ್ಮದ ಅಥವಾ ಒಂದು ಸಮುದಾಯದ ಸ್ವಾಮೀಜಿಗಳು, ಅವರನ್ನ ಚಿಲ್ಲರೆ ಸ್ವಾಮೀಜಿ ಅಂದ್ರು ಯತ್ನಾಳ್. ಯತ್ನಾಳ್ ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪ ಲಿಂಗಾಯತನೇ ಅಲ್ಲ ಅಂತ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಎಸ್ವೈ ಬಿಜೆಪಿಯ ಬ್ಲ್ಯಾಕ್ ಮೇಲರ್ ಎಂದ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಎಸ್ವೈ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ. ಇದೆಂತಹ ಮಾತು? ನಿಜಕ್ಕೂ ಕೂಡ ಈ ಮಾತು ಸಂಚಲನ ಮೂಡಿಸ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಸಭೆಗೆ ವೀರಶೈವ ಲಿಂಗಾಯತರು ಹೋಗಬೇಡಿ ಅಂದ್ರು. ಪಂಚಮಸಾಲಿ ಸಮುದಾಯಕ್ಕೆ ಬಿಎಸ್ವೈ ಇಂದ ಅಪಮಾನ ಆಗಿದೆ. ಮೊದಲಿಗೆ ಬಿಎಸ್ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ. ಇದು ಹೇಳ್ತಾ ಇರೋದು ವಿಜಯನಗರದ ಶಾಸಕ ಯಡಿಯೂರಪ್ಪ ಬಳೆಗಾರ ಶೆಟ್ರು. ಆತನ ಸಮುದಾಯವನ್ನೇ ಬದಲಾಯಿಸಿದ್ರು. ಹುಟ್ಟೂರು ಭೂಕನಕೆರೆಗೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯತ್ನಾಳ್ ಹೇಳಿಕೆ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಬಿಎಸ್ ಯಡಿಯೂರಪ್ಪ ಬಿಜೆಪಿಗೆ ನೀಡಿರ್ತಕ್ಕಂತಹ ಕೊಡುಗೆ ಅಪಾರ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಬಿಎಸ್ ಯಡಿಯೂರಪ್ಪರಿಗೆ ಹೋಲಿಕೆ ಮಾಡಿದ್ರೆ ಒಂದು ತೃಣದಷ್ಟು ಅಷ್ಟೇ, ಒಂದು ಲವಲೇಶದಷ್ಟು ಕೊಡುಗೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಂದ ಬಿಜೆಪಿಗೆ ಸಿಕ್ಕಿದ್ಯಾ? ಇದು ಸ್ವಪಕ್ಷದ ಬಿಜೆಪಿ ನಾಯಕರೇ ಮಾತನಾಡ್ತಾರೆ. ಅದರಲ್ಲೂ ಬಿಎಸ್ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕರ ಪೈಕಿ ಪ್ರಮುಖರು ಅಂತಹ ನಾಯಕರನ್ನ ಲಿಂಗಾಯತನೇ ಅಲ್ಲ ಅನ್ನುವಂತಹ ಹೇಳಿಕೆ ಇದು ಬಸನಗೌಡ ಪಾಟೀಲ್ ಯತ್ನಾಳ್ರಿಂದ ಮಾತ್ರ ಹೇಳೋದಕ್ಕೆ ಸಾಧ್ಯ. ಮಾಜಿ ಮುಖ್ಯಮಂತ್ರಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರರ ತಂದೆ, ಸಾಕಷ್ಟು ಬಾರಿ ಸಚಿವರಾಗಿದ್ದವರು, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸೋದಕ್ಕೆ ಅವರು ಪಟ್ಟ ಸಾಹಸ, ಅವರು ಪಟ್ಟ ಶ್ರಮ, ಅವರು ಪಟ್ಟ ಹರಸಾಹಸ, ಅವರು ಎದುರಿಸಿದಂತಹ ಸವಾಲು ಅನೇಕ ಅಪಾರ. ಅಂತಹ ನಾಯಕನ ವಿರುದ್ಧ ಯತ್ನಾಳ್ ಮತ್ತೆ ನಾಲಿಗೆ ಹರಿಯಬಿಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಬ್ಲ್ಯಾಕ್ ಮೇಲರ್ ಎಂದು ಯತ್ನಾಳ್ ಗುಡುಗಿದ್ದಾರೆ. ಹಾಗಾದ್ರೆ ಯತ್ನಾಳ್ ವರ್ಸಸ್ ಬಿಎಸ್ವೈ ಈ ಸಮರ ಮುಂದೆ ಬೇರೆ ತಿರುವನ್ನು ಪಡೆದುಕೊಳ್ಳೋದ್ರಲ್ಲೂ ಕೂಡ ಸಂದೇಹ ಬೇಡ.